ಎಲ್ಲ ನಮಸ್ಕಾರ. ಹೇಗಿದ್ರೆ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ನೀನು GPT HSDR ಕಾಲ್ಫಾರ್ಮ್ ಆಗ್ತಾ ಇದೆ. ಸೊ ನಾವು ಅದಕ್ಕೋಸ್ಕರ ನಮ್ಮ ಅಧ್ಯಯನವನ್ನು ಇನ್ನಷ್ಟು ಚುರುಕುಗೊಳಿಸಿ ನಾವು ಅಧ್ಯಯನವನ್ನು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ತಾ, ಸೊ ಅದಕ್ಕಾಗಿ ನಮ್ಮ GPSTR ಪರೀಕ್ಷೆಯಲ್ಲಿ ನಮ್ಮ ಅಂಕಗಳು ಬದಲಾಗಬೇಕಾದ್ರೆ ಸೊ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾವು ಮಾರ್ಕ್ ಟೆಸ್ಟ್ ಕೂಡ ತೊಗೋಬೇಕಾಗುತ್ತೆ. ಸೊ ನಾನು ಕೆಲವೊಂದಿಷ್ಟು ಕನ್ನಡ ಭಾಗಕ್ಕೆ ಸಂಬಂಧಿಸಿದಂತೆ ಒಂದು 10 ಪ್ರಶ್ನೆಗಳನ್ನು ತಗೊಂಡಿದ್ದೀನಿ. ಸೊ ಇದು ನಿಮ್ಮ ಅಂಕಗಳನ್ನು ಬದಲು ಮಾಡುತ್ತದೆ, ಅಂದರೆ ನಿಮ್ಮ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಅಂಕಗಳನ್ನು ಚೇಂಜ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಯಾವ್ಯಾವ ಆ ಪ್ರಶ್ನೆಗಳು ನಿಮಗೆ ಎಷ್ಟು ಇಂಪಾರ್ಟೆಂಟ್ ಆಯ್ತು ಅನ್ನೋದನ್ನು ವಿಡಿಯೋ ಕೊನೆಗೆ ಹೇಳಿ. ಮೊದಲೇ ಪ್ರಶ್ನೆ ನೋಡಿ, ಕವಿ ಗಂಗಾಧರ ಎಂಬ ಬಿರುದನ್ನು ಪಡೆದವರು ಯಾರು? ಸೊ ಕುವೆಂಪು, ಬೇಂದ್ರೆ, ಪಂಪ, ರನ್ನ ಅಂತ ಆಪ್ಷನ್ ಇದೆ. ಕವಿ ಗಂಗಾಧರ, ಇದು ಹೊಸ ಕ್ವಶನ್ ಅನಿಸ್ತಾ ಇರ್ಬೋದು ನಿಮಗೆ. ಕವಿ ಗಂಗಾಧರ ಅಂತೇಳಿ ನಾವು ಜ್ಞಾನಪೀಠ ಪುರಸ್ಕೃತರಾದಂಥ ಬೇಂದ್ರೆ ಅವರಿಗೆ ಕರಿತೇವೆ. ಬೇಂದ್ರೆ ಕವಿ ಗಂಗಾಧರ ಎಂಬ ಬಿರುದನ್ನು ಪಡ್ಕೊಂಡಿರ್ತಾರೆ. ಹಾಗೆ ರಘುವಂಶ ಕಾವ್ಯದ ರಚಿತ ಯಾರು ಅಂತ ಕೇಳಿ ಎರಡನೇ ಪ್ರಶ್ನೆ ಕೇಳಿದ್ದಾರೆ. ರಘುವಂಶ ಅಂತ ನಿಮಗೆ ಗೊತ್ತಿರ್ಬೋದು. ರಘುವಂಶ, ಕುಮಾರ ಸಂಭವ ಅಂತೇಳಿ ಏನು ರಘುವಂಶ, ಕುಮಾರ ಸಂಭವ, ಮೇಘದೂತ, ಅಭಿಜ್ಞಾನ ಶಾಕುಂತಲ ಗೊತ್ತಲ್ವಾ ನಿಮಗೆ? ಯಾರು? ನಮ್ಮ ಕಾಳಿದಾಸ, ಅಭಿನವ ಕಾಳಿದಾಸ ಅವರು ಈ ಒಂದು ಕಾವ್ಯದ ರಚಿತಕಾರರಾಗಿರ್ತಾರೆ. ಸೊ ಎರಡನೇ ಕ್ವಶನ್ಗೆ ಕಾಳಿದಾಸ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಸಂಸ್ಕೃತ ಮಹಾಕಾವ್ಯ ಕಾಳಿದಾಸ ರಘುವಂಶದ ಕಾವ್ಯದ ರಚಿತ. ಮುಗಿಯದ ನದಿ ಕಾದಂಬರಿಯನ್ನು ಬರೆದವರು ಯಾರು? ನೋಡಿ, ಇಲ್ಲಿ ಕಾಣ್ತಾ ಇದೆ ನಿಮಗೆ ತ್ರಿವೇಣಿ, ಅನಂತಮೂರ್ತಿ, ಭೈರಪ್ಪ ಮತ್ತು ಪಿ ಲಂಕೇಶ್. ಈ ಮುಗಿಯದ ನದಿ ಅಂತ ಹೇಳಿ ಕಾದಂಬರಿಯನ್ನು ಬರೆದಂಥವರು ಕನ್ನಡದ ಖ್ಯಾತ ಮಹಿಳಾ ಕಾದಂಬರಿಗಾರ್ತಿ ತ್ರಿವೇಣಿಯವರು ಈ ಒಂದು ಕೃತಿಯನ್ನು ಬರೆದಿದ್ದಾರೆ. ಸೊ ನೆಕ್ಸ್ಟ್ 4ನೇ ನೋಡಿ, ಮಲ್ಲಿಗೆ ಕವನ ಸಂಕಲನದ ಕವಿ ಯಾರು? ನೋಡಿ, ನಾವು ಆಲ್ಮೋಸ್ಟ್ ಅಲ್ಲೂ ಏನಪ್ಪ ಅಂತ ಹೇಳಿದ್ರೆ ಈ GPSTR ಪರೀಕ್ಷೆಯಲ್ಲಿ ನೋಡುವಾಗ ಅತಿ ಹೆಚ್ಚು ಕೃತಿಗಳ ಬಗ್ಗೆ ಕನ್ನಡ ವ್ಯಾಕರಣ ಭಾಗದಲ್ಲಿ ಅಥವಾ ಏನು ಕನ್ನಡ ಮುಖ್ಯಪತ್ರಿಕೆಯನ್ನು ನಾವು ಯಾರು ಕೊಡ್ತೀರೋ ಅವರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಮಲ್ಲಿಗೆ ಕವನ ಸಂಕಲನದ ಕವಿ ಯಾರು? ಮಲ್ಲಿಗೆ ನಿಮ್ಗೆ ಯಾಗಲೇ ಗೊತ್ತಿರುತ್ತೆ. ಮಲ್ಲಿಗೆಯನ್ನು ಕವನ ಸಂಕಲನದ ಕರ್ತರು ಗೋಪಾಲಕೃಷ್ಣ ಅಡಿಗರ್ ಅವರಾಗಿರ್ತಾರೆ. ಇನ್ನು 5ನೇ ಪ್ರಶ್ನೆ ಬನ್ನಿ. ನೋಡಿ, ಗೋಪಾಲಕೃಷ್ಣ ಅಡಿಗ, ಮಲ್ಲಿಗೆ ಅಡಿಗ ಅವರ ನವೋದಯ ಶೈಲಿಯ ಕವನ ಸಂಕಲನ. ಎಂತಹ ಶೈಲಿ ಅಂದರೆ ನವೋದಯ ಶೈಲಿಯ ಕವನ ನವ್ಯ ಕವಿಯಾಗಿರೋದ್ರಿಂದ, ನವೋದಯ ಕವಿಯಾಗಿರೋದ್ರಿಂದ ಇವರು ನವೋದಯ ಶೈಲಿಯಲ್ಲಿ ಈ ಒಂದು ಮಲ್ಲಿಗೆ ಅನ್ನೋ ಒಂದು ಕೃತಿಯನ್ನು ಬರೆದಿದ್ದಾರೆ. ಸೊ ಹಾಗಾಗಿ ಇದನ್ನು ಕೇಳ್ಬೋದು. ಕನ್ನಡ ನಾಡಿನ ಮೊದಲ ಪತ್ರಿಕೆ ಹೆಸರೇನು? ನಿಮ್ಗೆ ಗೊತ್ತಲ್ವಾ ಆಗಲೇ, ಏನು ಮಂಗಳೂರು ಸಮಾಚಾರ ಅನ್ನಕ್ಕಂಥದ್ದು ಏನು ಕನ್ನಡದ ಮೊದಲ ಪತ್ರಿಕೆ. 1843ರಲ್ಲಿ ಈ ಒಂದು ಪತ್ರಿಕೆಯನ್ನು ಡಾಕ್ಟರ್ ಹರ್ಮನ್ ಮೋಂಗ್ಲಿಂಗ್ ಅವರು ಈ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಗೊತ್ತಿರಬೇಕು ನಿಮಗೆ. ಸೊ ತುಂಬ ಸಾರಿ ರಿಪೀಟ್ ಆಗಿರುತ್ತೆ, ಮೇ ಬಿ ರಿಪೀಟ್ ಆಗ್ಬೋದು. 1843 ಮಂಗಳೂರು ಸಮಾಚಾರ ಕನ್ನಡ ಮೊದಲ ಪತ್ರಿಕೆಯಾಗಿ ಪ್ರಕಟ ಆಗಿರುತ್ತೆ. ಗಿರಿಜಾ ಕನ್ಯೆ ನಾಟಕವನ್ನು ಬರೆದವರು ಯಾರು? ಗಿರಿಜಾ ಕನ್ಯೆ, ನೀವು ಈ ಬಗ್ಗೆ ಪ್ರಶ್ನೆ ಕೇಳಿದರೆ ಈ ಹಿಂದೆ ಓಲ್ಡ್ ಕ್ವಶನ್ ಪೇಪರನ್ನು ಯಾರು ರೆಫರ್ ಮಾಡ್ತಾ ಇದ್ದೀರೋ ಸೊ ಅವ್ರಿಗೆ ಇದು ಗೊತ್ತಿರುತ್ತೆ. ಗಿರಿಜಾ ಕನ್ಯೆ ಆಪ್ಷನ್ ಎ ಬೇಂದ್ರೆ, ಬಿ ಕುವೆಂಪು, ಭೀಮರಾಯಪ್ಪ, ತಿರುಕನೂರು ಸಿದ್ದರಾಮೇಶ್ವರ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಕುವೆಂಪು ಅವರು ರಚಿಸಿರ್ತಕ್ಕಂಥ ಗಿರಿಜಾ ಕನ್ಯೆ ನಾಟಕ. ಇನ್ನು ಇವ್ರನ್ನ ನಾಟಕದ ಇನ್ನು ಯಾವ ನಾಟಕ ಹೇಳ್ಬೋದಪ್ಪ ಅಂತ ಹೇಳಿದ್ರೆ ಯಮನೆ ಸೋಲು, ಬೆರಗೆ ಕೊರಡ್, ಜಲಗಾರ, ಇಂಥವು ಇನ್ನೂ ಇವರ ಯಾರಂದರೆ ನಮ್ಮ ಕುವೆಂಪು ಅವರ ನಾಟಕಗಳಾಗಿರ್ತವೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಇನ್ನು ಕನ್ನಡಿಗ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು ಅಂತೇಳಿ 7ನೇ ಪ್ರಶ್ನೆ ಕೇಳಿದ್ದಾರೆ. ಈ ಪತ್ರಿಕೆಯ ಕುರಿತಂತೆ ಹಲವಾರು ಪ್ರಶ್ನೆಗಳಲ್ಲಿ ನಮ್ಮ TET ಕೂಡ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ್ಯಾವ ಪತ್ರಿಕೆಯನ್ನು ಪ್ರಾರಂಭ ಮಾಡಿದರು, ಈ ಕನ್ನಡಿಗ ಪತ್ರಿಕೆ ಯಾವಾಗ ಆರಂಭ ಆಯಿತು ಅನ್ನೋದನ್ನು ಹೇಳ್ತೀನಿ ನೋಡಿ. ಏನು ನಮ್ಮ ಕರ್ನಾಟಕ ಏಕೀಕರಣ ಸಂದರ್ಭದಲ್ಲಿ ಈ ಒಂದು ಪತ್ರಿಕೆ ಆರಂಭ ಆಗಿರುತ್ತೆ. ಸೊ ಹಾಗಾಗಿ ಕರ್ನಾಟಕ ಏಕೀಕರಣಕ್ಕೆ ಹೋರಾಡಿದಂಥ ಪ್ರಮುಖರು ಯಾರು ಹೇಳಿ? ಸೊ ಅವರು ಅಲೂರು ವೆಂಕಟರಾಯ ಆಗಿರ್ತಾರೆ. ಸೊ ಹಾಗಾಗಿ ಇದು ಕನ್ನಡಿಗ ಅಂತಕ್ಕಂಥದ್ದು ಅಲೂರು ವೆಂಕಟರಾಯ ಅವರು ಕೃತಿಯಾಗಿರುತ್ತೆ. ಸೊ ಸರಿಯಾದ ಉತ್ತರ ಅಲೂರು ವೆಂಕಟರಾಯ ಆಗಿರುತ್ತೆ. ಇನ್ನು ಏಕೀಕರಣದ ಹೋರಾಟದ ನಾಯಕರಾದ ಅಲೂರು ವೆಂಕಟರಾವ್ ಅವರು ಕನ್ನಡಿಗ ಪತ್ರಿಕೆಯನ್ನು ಪ್ರಾರಂಭ ಮಾಡಿದರು. ಸೊ 8ನೇ ಪ್ರಶ್ನೆ ನೋಡಿ, ಭೂತಯ್ಯನ ಮಗು ಕಾದಂಬರಿಯನ್ನು ಬರೆದವರು ಯಾರು? ಸೊ ಭೂತಯ್ಯನ ಮಗ ಕಾದಂಬರಿಯನ್ನು ಬರೆದಂಥವರು ಯಾರು ಅಂತ ನೋಡೋದಾದರೆ ಶ್ರೀ ಶಿವರಾಮ ಕಾರಂತರ, ಅನಂತಮೂರ್ತಿಯವರ, SL ಭೈರಪ್ಪರವರ, N ತ್ರಿವೇಣಿಯವರ ಅಂತ. ಇದರಲ್ಲಿ ಆಪ್ಷನ್ ಇದೆ ಬೇಡ ನಿಮಗೆ. ಅನಂತಮೂರ್ತಿಯವರು ಭೂತಯ್ಯನ ಮಗು ಎಂಬ ಕಾದಂಬರಿಯನ್ನು ಬರೀತಾರೆ. ಸೊ ಇದು ನಿಮಗೆ ಗೊತ್ತಿರಲಿ. ಇದೊಂದು ಮೂವಿ ಕೂಡ ಆಗಿದೆ ಅಲ್ವಾ.
ವಿವರಣೆ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂಥ ಯುವ ಅನಂತಮೂರ್ತಿ ಅವರು ಭೂತಯ್ಯನ ಮಗು ಎಂಬ ಕೃತಿಯನ್ನು ಬರೆಯುತ್ತಾರೆ. ಇನ್ನು ಈ ಪ್ರಶ್ನೆ ನಿಮ್ಗೆ ಹೊಸದು ಅನಿಸ್ಬೋದು ನೋಡಿ. ಕನ್ನಡ ಭಾಷೆಯ ಜನ್ಮಸ್ಥಳವೆಂದು ಕರೆಯಲ್ಪಡುವ ಸ್ಥಳ ಯಾವುದು? ನಿಮಗೆ ಕನ್ನಡ ಭಾಷೆಯ ಜನ್ಮಸ್ಥಳ ಅಂತ ಯಾವುದನ್ನು ಕರೀತಾರಪ್ಪ ಅಂತ ಹೇಳಿದ್ರೆ ಈ ತಾಳಗುಂದವನ್ನು ಕರೀತಾರೆ. ಯಾವುದ ಆಧಾರದ ಮೇಲಪ್ಪ ಅಂತ ಹೇಳಿದ್ರೆ ತಾಳಗುಂದ ಶಾಸನದ ದೊರೆತಂತಹ ಶಾಸನದ ಆಧಾರದ ಮೇಲೆ ಈ ಒಂದು ಪ್ರದೇಶವೇ ಕನ್ನಡದ ಜನ್ಮಸ್ಥಳ ಅಂತೇಳಿ, ಕನ್ನಡ ಭಾಷೆಯ ಜನ್ಮಸ್ಥಳ ಅಂತೇಳಿ ಕರೀತಾರೆ ಅನ್ನೋದನ್ನು ನಾವು ತಿಳ್ಕೊಂಡಿರ್ಬೇಕಾಗ್ತದೆ. ಸೊ ಇದ್ರ ಬಗ್ಗೆ ಕೇಳ್ಬೋದು ನಿಮಗೆ. ನೋಡಿ, ನೆಕ್ಸ್ಟು ಗಿರಿಜನ ಕಥೆಗಳು ಇನ್ನು ಕೃತಿಯನ್ನು ಬರೆದಂಥವ್ರು ಯಾರಪ್ಪ ಅಂತ ಕೇಳಿದ್ದಾರೆ ಕ್ವಶನ್ನು. ಗಿರಿಜನ ಕಥೆಗಳು ಆಲ್ಮೋಸ್ಟ್ ಆಗಿ ಈ ಕಥೆಗಳನ್ನು ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ನಮ್ಮ ಶಿವರಾಮ್ ಕಾರಂತರು ಈ ಒಂದು ಕೃತಿಯನ್ನು ಬರೀತಾರೆ. ಮುಖಜ್ಜಿಯ ಕನಸುಗಳು, ಸೊ ಗಿರಿಜನ ಕಥೆಗಳು ಇವು ಶಿವರಾಮ್ ಕಾರಂತರವರ ಕೃತಿಯಾಗಿರ್ತವೆ. ಸೊ ಇದ್ರ ಬಗ್ಗೆ ನಿಮಗೆ ಗೊತ್ತಿರಲಿ, ಆಯಿತಾ. ಈ 10 ಪ್ರಶ್ನೆಗಳು ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾವ ವಿಷಯದ ಬಗ್ಗೆ ಮಾರ್ಕ್ ಟೆಸ್ಟನ್ನು ಅಥವಾ ವಿಡಿಯೋವನ್ನು ಮಾಡಬೇಕು ಅಂಥೇಳಿ ನಿಮಗೇನಾದರೂ ಅನಿಸಿಕೆ ಇದ್ದರೆ ಹೇಳಿ, ಅದ್ರ ಬಗ್ಗೆ ಮಾಡೋಣ. ಓಕೆ, ಧನ್ಯವಾದಗಳು.